ಮಾಡುವಂತ ಅಧಿಕಾರ ಜನಗಳಿಗೂ ಇದೆ ಸ್ವಾಮಿ. ಜನರ ಪ್ರಾಣನ ಹಂಗೆ ತೆಗಿಯಕ್ಕಾಗಲ್ಲ, ನೀವು ಸುಮ್ನೆ ತೆಗಿಯಕ್ಕಾಗಲ್ಲ. ಇನ್ನೊಂದು ಮೂರನೇ ಪ್ರಶ್ನೆ ಅಧ್ಯಕ್ಷರೇ, ಇಷ್ಟು ಹತ್ರದಿಂದ ಹೊಡೆದಿದ್ದೀರಾ ನೀವು, ನಿಯರೆಸ್ಟ್ ಹೊಡೆದಿದ್ದಾರೆ. ಅದು ಹೆಂಗಾಗ್ತೈತೆ? ಅದು ಇದು ನನ್ನ ಆತ್ಮರಕ್ಷಣೆಗೋಸ್ಕರ ಹೆಂಗಾಗ್ತೈತೆ? ನೀವು ಕಾಲಿಂದ ಕೆಳಗಡೆ ಹೊಡಿಬೋದಾಯ್ತು. ಹೃದಯಕ್ಕೆ ಹೊಡೆದಿದ್ದಾರೆ, ಕತ್ತು ಹೊಡೆದಿದ್ದಾರೆ ಅವ್ರಿಗೆ. ಓಕೆ ಆಯ್ತು. ಅವರ ಸ್ಟೇಟ್ಮೆಂಟ್ ಅಲ್ಲಿ, ರಾಮಲಿಂಗಾರೆಡ್ಡಿ ಸ್ಟೇಟ್ಮೆಂಟ್ ಅಲ್ಲಿ ನಮಗೆ ಮಾಹಿತಿ ಬಂತಂತೆ ಇವ್ರಿಗೆ, ಅಲ್ಲಿ ಕಳ್ಳರಿದ್ದಾರೆ ಅಂತ ಮಾಹಿತಿ ಬಂತು. ನಾವು ಹೋಗಿ ರೈಡ್ ಮಾಡ್ತಿರುತ್ತೆ. ಕಳ್ಳರಿದ್ದಾರೆ ಅಂತ ಮಾಹಿತಿ ಬಂದ ಮೇಲೆ 4 ಜನ ಹೆಂಗ್ ಹೋದ್ರಿ ನೀವು? ಎಷ್ಟು ಜನ ಸ್ಟಾಫ್ ಇದ್ದಾರೆ ಆ ರೇಂಜ್ ಅಲ್ಲಿ? ನಿಮಗೆ 100-200 ಜನ ಇರ್ತಾರೆ. ನಾನು ಹೋಗಿದ್ದೀನಿ ಕಾಡಲ್ಲಿ, ಕೋಚಿಂಗ್ ಕ್ಯಾಂಪ್ಸ್ ಇರ್ತೈತೆ ಅಲ್ಲೇ. ನೀವು ಡಿ ಫಾರೆಸ್ಟ್ ಒಳಗಡೆ ಸುಮಾರು ಒಂದು 400-500 ರೆಗ್ಯುಲರ್ ಆಗಿ ಇದ್ದೇ ಇರ್ತಾರೆ ಅಲ್ಲಿ. ನಾನು ಹೋಗಿದ್ದೀನಿ, ಆ ಸ್ಪಾಟ್ಗೆ ಹೋಗಿ ಬಂದಿದ್ದೀನಿ. ನಾನು ಕೂಡ ರೆಗ್ಯುಲರ್ ಆಗಿರ್ತಾರೆ ಅಲ್ಲಿ. 4-5 ಜನ ಇರ್ತಾರೆ, ಓದೋರು ಬೇರೆ 4 ಜನ. ಇಷ್ಟು ಜನ ನಿಮಗೆ ಸ್ಟಾಫ್ ಇದ್ಕೊಂಡು, 100 ಜನ ಸ್ಟಾಫ್ ಇದ್ಕೊಂಡು ಅವ್ರನ್ನ ಸುತ್ತುವರೆದು ಯಾಕೆ ಹಿಡಿಯಕ್ಕಾಗಿಲ್ಲ? ಆಯ್ತು, ಹೊಡೆದ್ರಿ, ಏನು ಒಳ್ಳೆ ಇದು ಏನೋ ಸೀರಿಯಸ್ ಆಗಿ ಒಬ್ಬರಾದ್ಮೇಲೆ ಒಬ್ರು 3 ಜನ ಹೊಡೆದಾಕ್ಬಿಟ್ರಿ. 4 ಜನ ಹೊಡೆಯುವಂತ ಅವಶ್ಯಕ, 3 ಜನ ಸಾಯಿಸುವಂತ ಅವಶ್ಯಕತೆ ಏನಿತ್ತು ಇದರಲ್ಲಿ? ಒಬ್ಬ ಸತ್ತಿದ್ರೆ ಉಳಿದವರೆಲ್ಲ ಓಡೋರು. ಒಬ್ಬ ಸಾಯ್ಬೇಕು ಅಂತಾನೂ ನಾನು ಹೇಳಲ್ಲ, 3 ಜನ ಓಡೋರು. 3 ಜನರ ಮೇಲೂ ನೀವು ಗುಂಡಾರಿಸಿದಿರಲ್ಲ, ಯಾಕೆ 3 ಜನದ ಗುಂಡಾರಿಸ್ತೀರಿ ನೀವು? ಇದು ನಾಳೆ ಇದು ಘಟನೆ ನಾನು ಯಾಕೆ ಪ್ರಸ್ತಾವ ಮಾಡ್ತಾ ಇದ್ದೀನಿ ಅಂದ್ರೆ, ನಾಳೆ ನಮ್ಮದಲ್ಲಿ ಇದೊಂದೇ ಕಬಿನಿ ಒಂದೇ ಕಾಡಲ್ಲ, ಕರ್ನಾಟಕದಲ್ಲಿ ಬೇಕಾದಷ್ಟು ಕಾಡುಗಳಿದೆ. ಹಳ್ಳಿ ಜನ ಕಾಡುಗಳಲ್ಲಿ ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ರೇಂಜ್ಗೆ ಹೋಗ್ತಾರೆ, ಸೌದೆ ತರಕೋ ಏನ್ಗೋ ಹೋಗೇ ಹೋಗ್ತಾರೆ. ನೀವು ಬೇಡ ಅಂದ್ರೆ ಹೋಗೇ ಹೋಗ್ತಾರೆ ಅವರು, ದನ ಕರು ಮೇಯಿಸೋದಕ್ಕೆ ಎಲ್ಲ ಹೋಗೇ ಹೋಗ್ತಾರೆ ಅವರು. ಇದೊಂದು ಇನ್ಸಿಡೆಂಟ್ ನೀವು ಕರೆಕ್ಟಾಗಿ ಏನಾನ ನೀವು ಕ್ರಮ ಆಗಿಲ್ಲ ಅಂದ್ರೆ ನಾಳೆ ಕಾಡೊಳಕ್ಕೆ ಯಾವನು ಹೋಗಂಗೆ ಇಲ್ಲ. ಹಂಗಾರೆ ಬದುಕೆ ಅಲ್ಲಿ ಕಟ್ಕೊಂಡಿರ್ತಾರೆ. ನೀವು ಬಹಳಷ್ಟು ಜನ ಕಾಡಿನಲ್ಲಿ ವಾಸ ಮಾಡೋರು ಬದುಕನ್ನೇ ಅಲ್ಲಿ ಕಟ್ಕೊಂಡಿರ್ತಾರೆ. ನಾನು ಹೋಗಿದ್ದೀನಿ, ಅಲ್ಲಿ ಗ್ರಾಮ ವಾಸ್ತವ್ಯ ಮಾಡಿ ಬಂದಿದ್ದೀನಿ. ಅದೇ ಕಾಡಲ್ಲಿ ನಾನು ಕೂಡ ಗ್ರಾಮ ವಾಸ್ತವ್ಯ ಮಾಡಿದ್ದೀನಿ. ನಾನು ಅಲ್ಲಿಗೆ ಅದರಿಂದ ನನಗನ್ಸೋವಂಥದ್ದು, ಈ ಹತ್ತಿರದಿಂದ ಯಾಕೆ ಗುಂಡುಗಳು ಬಂತು ಅನ್ನೋದು ಕೂಡ ನಮ್ಮ ಪ್ರಶ್ನೆ. ಮುಖ್ಯವಾಗಿ ಇಷ್ಟಕ್ಕೆ ನಾನು ಆಗಿದ್ರೆ ಇದ್ರ ಬಗ್ಗೆ ಖಂಡನ ನಿರ್ಣಯ ಮಾಡಿದ್ದಾರೆ ತಮಿಳುನಾಡಲ್ಲಿ. DMK ಅವರು ಖಂಡನ ನಿರ್ಣಯ ಮಾಡಿದ್ದಾರೆ. ತಮಿಳರನ್ನ ಕೊಂದಿದ್ದೀರಾ ಅಂತ ಅವರು ಡೈರೆಕ್ಟ್ ಆಗಿ ಹೇಳಿದ್ದಾರೆ. ತಮಿಳರನ್ನ ಕೊಂದಿದ್ದೀರಾ ಅನ್ನೋ ಮಾತನ್ನ ಹೇಳಿದ್ದಾರೆ. ಆಮೇಲೆ ಅಲ್ಲಿ ಮುಖ್ಯಮಂತ್ರಿ ವಿಜಯನ್ ಅವರು ತಮಿಳರ ಹತ್ಯೆ ಬರ್ತಾ ಇದೆ ನೋಡಿ, ತಮಿಳರ ಹತ್ಯೆ ರಾಜ್ಯ ಸರ್ಕಾರದಿಂದ ತಮಿಳರ ಹತ್ಯೆ. ಶನಿವಾರ ನಡೆಸಿದ ಎನ್ಕೌಂಟರ್ ಅಲ್ಲಿ 3 ತಮಿಳಿಗರು ಹತ್ಯೆ ಆಗಿರುವುದು ಖಂಡನೀಯ ಎಂದು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯನ್ ಭಾನುವಾರ ರಾತ್ರಿ ತಮ್ಮ ಎಕ್ಸ್ ಖಾತೆಯಲ್ಲಿ ಹಾಕಿದ್ದಾರೆ. ಈ ಘಟನೆ ಕುರಿತು ಕರ್ನಾಟಕ ಅರಣ್ಯ ಇಲಾಖೆ ನೀಡಿರುವ ವಿವರಣೆ ಸ್ವೀಕಾರಾರ್ಹ ಅಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ನಿಮ್ಮ ಪಾರ್ಟ್ನರ್ ಅವರು, INDA ಪಾರ್ಟ್ನರ್, ಅವರೇ ಹೇಳಿದ್ದಾರೆ ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಕೊಟ್ಟಿದೆ ರಾಮಲಿಂಗಾರೆಡ್ಡಿ ಅವರು ಓದಿದ್ರಲ್ಲ, ಅದು ಸ್ವೀಕಾರಾರ್ಹ ಅಲ್ಲ ಅಂತ ಹೇಳಿದ್ದಾರೆ ಅವರು. ನಾನು ಈಗ ಓದಿದೆ, ವಿಜಯ್ಗೆ ಏನು ಕನ್ಸಲ್ ಬಂದಿತ್ತ? ಕರೆಕ್ಟ್ ಆಗಿ ಹೇಳಿದ್ರಿ. ಹಂಗಾರೆ ಲಾಯಕ್ಕಿಲ್ಲ ಅಂತಾನೆ ಅವ್ರ ಮುಖ್ಯಮಂತ್ರಿಗೆ. ನೀವ್ ಹೇಳಿದ್ರೆ ಅದನ್ನೇ ಹೇಳ್ಬಿಡ್ತೀನಿ. ರಾಮಲಿಂಗಾರೆಡ್ಡಿ ಹೇಳಿದ್ರು ವಿಜಯನ್ ಲಾಯಕ್ಕಿಲ್ಲ ಮುಖ್ಯಮಂತ್ರಿಗೆ ಅಂತಾನ. ಸಭಾಧ್ಯಕ್ಷರೇನು ಅಶೋಕಣ್ಣ 20 ಜನ ನೀಟ್ ವಿದ್ಯಾರ್ಥಿಗಳು 20 ಜನ ನೀಟ್ ವಿದ್ಯಾರ್ಥಿಗಳು ಆತ್ಮಹತ್ಯೆ